ತಲೆದಂಡ ಪಾಲಿಟಿಕ್ಸ್ ನಡೀತಾ ಇದೆ. ಆದರೆ ರಾಜಕಾರಣಿಗಳ ಯಾರ ತಲೆದಂಡ ಕೂಡ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅವರ ತಲೆದಂಡ ಕೂಡ ಆಗಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕೆಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಿರುವಂಥದ್ದು. ಶಂಕರ್ ಜೊತೆಗೆ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆಯನ್ನ ನೀಡಿದ್ದಾರೆ. ನಿನ್ನೆ ಕೆಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ನೀಡಿರುವಂಥದ್ದು ಶಂಕರ್ ಹಾಗೂ ಜೈರಾಮ್. ಇವರನ್ನು ಕೂಡ ಬಂಧಿಸುವಂತ ಸಾಧ್ಯತೆ ಇತ್ತು. ಅದಾದ್ಮೇಲೆ ನಿರೀಕ್ಷಣಾ ಜಾಮೀನಿಗೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಅವರಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು, ಬಲವಂತವಾಗಿ ಇವರನ್ನ ಬಂಧನ ಮಾಡಬಾರ್ದು ಅಂತ. ಸೊ ಹೀಗಾಗಿ ಬಂಧನ ಭೀತಿಯಿಂದ ಪಾರಾಗಿದ್ದಾರೆ. ಭೀತಿಯಿಂದ ಪಾರಾದ ಬಳಿಕ ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬರಾಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆದ್ರೆ ಯಾರ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರಲ್ಲ ರಾಜ್ಯದ ಜನ, ಇವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ, ಅವರ ರಾಜೀನಾಮೆ ಮಾತ್ರ ಆಗ್ತಾ ಇಲ್ಲ. ಜಗದೀಶ್ ಸರ್, ಇದು ಪೊಲೀಸರಿಗೆ ಅಂದರೆ FIR ನಲ್ಲಿ ಉಲ್ಲೇಖ ಆಗಿದೆ, ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವು ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ರಾತ್ರಿ ಎಲ್ಲ ಕಷ್ಟಪಟ್ಬಿಟ್ಟಿದ್ದಾರೆ ಪೊಲೀಸರು. ದಿಢೀರಂತ ಜಸ್ಟ್ 3-4 ಅವರ್ಸ್ನಲ್ಲಿ ನೀವು ಭದ್ರತೆಯನ್ನು ಮಾಡಿ ಅಂದರೆ ಹೇಗೆ ಸಾಧ್ಯ ಅಂತ ಕೇಳಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಹೊಣೆ ಹೊತ್ತಂತ ಯಾವುದೇ ಕಾರ್ಯಕ್ರಮನೂ ಕೂಡ ಫೇಲ್ಯೂರ್ ಆಗಿಲ್ಲ. ನೀವು ಹೇಳ್ತಾ ಇದ್ರಿ ಈಗಷ್ಟೇ, ಸಿದ್ಧಗಂಗಾ ಶ್ರೀಗಳು ಸಾವನ್ನಪ್ಪಂಥ ಸಂದರ್ಭದಲ್ಲಿ ದಯಾನಂದ್ ಅವರ ಉಸ್ತುವಾರಿ ಇತ್ತು. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದ್ರು. ಸಿದ್ದರಾಮೋತ್ಸವ ಆಗಿತ್ತಲ್ಲ ಸರ್, ಎಷ್ಟು ಲಕ್ಷಾಂತರ ಜನ ಬಂದಿದ್ರು. ಅವೆಲ್ಲವನ್ನೂ ಕೂಡ ನೀಟಾಗಿ ಮ್ಯಾನೇಜ್ ಮಾಡಿಲ್ಲ. ಈವನ್ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಸ್ತೆ ಇಕ್ಕೆಲೆಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಮ್ಯಾನೇಜ್ ಮಾಡೋದಿಲ್ವಾ? ಅದಕ್ಕೊಂದು ಸಮಯ ಬೇಡವಾ? ಪೊಲೀಸರ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಕರ್ನಾಟಕ ರಾಜ್ಯ ಪೊಲೀಸ್, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಪೊಲೀಸರು ನಿಜವಾಗ್ಲೂ ಸಮರ್ಥರಾಗಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ಮೊನ್ನೆ ದಯಾನಂದ್ ಸಾಹೇಬ್ರ ಜೊತೆ ನಾನು ಕೆಲಸ ಮಾಡಿ ಎರಡು ಬಾರಿ ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ಕಿದ್ದೇನೆ. ಅಡಿಷನಲ್ CP ಟ್ರಾಫಿಕ್ ಇದ್ದಾಗ ನಾನು ACP ಟ್ರಾಫಿಕ್ ವೆಸ್ಟ್ ಇದ್ದೆ. ಅದಾದ ನಂತರ ನಾನು ಅಡಿಷನಲ್ SP ಹಾವೇರಿ ಇದ್ದಾಗ ಅವರು ಈಸ್ಟರ್ನ್ ರೇಂಜ್ IGP ಇದ್ದರು. ಅದಾದಮೇಲೆ ಅವರು IGP ಸೆಂಟ್ರಲ್ ರೇಂಜ್ ಇದ್ದಾಗ 21/1/2019 ಐ ಸ್ಟಿಲ್ ರಿಮೆಂಬರ್ ಸಿದ್ಧಗಂಗಾ ಶ್ರೀಗಳು ತೀರಿ ಹೋದಂಥ ಸಂದರ್ಭದಲ್ಲಿ ವಿಶೇಷವಾಗಿ ದಯಾನಂದ್ ಸಾಹೇಬರು ನಾನು ಟ್ರಾಫಿಕಲ್ಲಿ ಕೆಲಸ ಮಾಡಿದ ಉದ್ದೇಶಕ್ಕೋಸ್ಕರ ಅಲ್ಲಿಯ ಹಾವೇರಿ SPಗೆ ಹೇಳ್ಬಿಟ್ಟು ನನ್ನನ್ನು ಕರ್ಸ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಿದರು. 21/1/2019 ಸಾಧಾರಣ ಒಂದು 20,000, 15ರಿಂದ 20,000, 20,000ಕ್ಕೂ ಜಾಸ್ತಿ ಜನ ಇರ್ಬೋದು. 20 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಇದನ್ನು ಕೂಡ ಅವರು ಮ್ಯಾನೇಜ್ ಮಾಡಿದರೆ. ಒಂದು ಸಣ್ಣ ಅಚಾತುರ್ಯ ಕೂಡ, ಸಣ್ಣ ಒಂದು ಇನ್ಸಿಡೆಂಟ್ ಕೂಡ ನಡೀಲಿಲ್ಲ ಅಂತಕ್ಕಂಥದ್ದು ಕೂಡ ವಿಶೇಷ. ಅಂಥ ಒಬ್ಬ ಎಫಿಷಿಯೆಂಟ್ ಸಮರ್ಥ ಅಧಿಕಾರಿ ಮತ್ತು ಅದ್ರ ಜೊತೆ ಇನ್ನೂ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಜನರಲ್ಲಿ ಆಕ್ರೋಶ ಆಗಿದೆ. ಜನರ ಆಕ್ರೋಶ ಬರಲಿಕ್ಕೆ 2-3 ಕಾರಣಗಳಿದೆ. ಒಂದು, ಆ ದಿನ ಆಂಬ್ಯುಲೆನ್ಸ್ ಉಳಿದು ಇರಲಿಲ್ಲ. ಘಟನೆ ನಡೆದಂಥ ಸಂದರ್ಭದಲ್ಲಿ KCSC ಕೇಸ್ 3 ಕಾಲಿಗೆ ಒಂದು ಸಾವಾದಾಗ ಅಲ್ಲಿಗೆ ಬಂದಿದ್ದ ಆಂಬುಲೆನ್ಸು 4 ಗಂಟೆ ಹತ್ತತ್ರ, ಅಂದರೆ 40 ನಿಮಿಷ ಆಯಿತು ಒಂದು ಆಂಬುಲೆನ್ಸ್ ಬರಲಿಕ್ಕೆ. ಆಮೇಲೆ ಈವನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಮೆಡಿಕಲ್ ಕಮಾಂಡಿಂಗ್ ಸೆಂಟರ್ ಅಂತ ಒಂದಿದೆ. ಅಲ್ಲಿ ವೈದ್ಯರಿರಬೇಕು, ಆಂಬುಲೆನ್ಸ್ ಇರಬೇಕು, ನರ್ಸ್ಗಳಿರಬೇಕು, ಸಿಬ್ಬಂದಿಗಳಿರಬೇಕು, ಯಾರೂ ಇಲ್ಲ. ಅದು ಬಂದಾಗೋಗಿದೆ ಮೆಡಿಕಲ್ ಕಮಾಂಡಿಂಗ್ ಸೆಂಟರ್ ಅನ್ನುವಂಥದ್ದು. KCA ಸ್ಟೇಡಿಯಂ ಮುಂದೆ ಜನರು ಅಲ್ಲಿ ನುಗ್ಗಿನಲ್ಲಿ ಇಂಜೂರ್ಡ್ ಆದಂಥವ್ರನ್ನ ಹೊತ್ತುಕೊಂಡು ಫಿಸಿಕಲಿ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಹೊತ್ತುಕೊಂಡು ಪೊಲೀಸರನ್ನ ಹೊತ್ತುಕೊಂಡು ಹೋದದನ್ನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳ ಮೂಲಕ ನೋಡಿದರೆ ಜನರಿಗೆ ಎಲ್ಲೋ ಒಂದು ಕಡೆ ಇಷ್ಟು ಒಂದು ಮಾನವೀಯತೆಯನ್ನು ತೋರಿಸಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಇಡೀ ದಿನ 3ನೇ ತಾರೀಕು ಇಡೀ ದಿನ ರಾತ್ರಿ ಬಂದೋಬಸ್ತ್ ಮಾಡಿ ನಿದ್ರೆ ಮಾಡದೆ ಅವ್ರು ಡ್ಯೂಟಿ ಮಾಡಿರ್ತಕ್ಕಂಥ ಪೊಲೀಸರ ಮೇಲೆ ಒಂದು ರೀತಿಯ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಒಂದು ಪ್ರಹಾರ ಮಾಡಿದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ಜನಾಕ್ರೋಶ ಆಗಿದೆ. ಈ ಜನಾಕ್ರೋಶ ಹಿನ್ನೆಲೆಯಲ್ಲಿ ಒಂದು ರೀತಿಯ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ನೈತಿಕ ಸ್ಥೈರ್ಯ ಕುಂದಿದೆ ಅನ್ನೋ ಅನಿಸ್ತಾ ಇದೆ ನನಗೆ. ಓಕೆ, ತೇಜಸ್ವಿನಿ ಮೇಡಮ್, ಗೋವಿಂದ ರಾಜು ಅವ್ರನ್ನ ಅಂದರೆ ಆ ಒಂದು ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡ್ಲಿಕ್ಕೆ ಕಾರಣ ಏನು? ಇಲ್ಲ, ಈ ಒಟ್ಟಾರೆ ಘಟನೆಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್ ಅಥವಾ ಏನೇನು ಕ್ರಮ ಜರುಗಿಸಿದ್ದಾರೆ. ಒಂದೇ, ಸರ್ಕಾರ ಪಾರದರ್ಶಕವಾಗಿ ಸತ್ಯ ಶೋಧನೆ ಮಾಡಬೇಕು, ಯಾರು ಅನುಮಾನವನ್ನು ಪಡಬಾರ್ದು. ಅಂದರೆ ಪ್ರಭಾವಶಾಲಿ ಅಥವಾ ಆ ತಕ್ಷಣಕ್ಕೆ ಜವಾಬ್ದಾರಿಯಲ್ಲಿದ್ದ ವ್ಯಕ್ತಿಗಳು ಪ್ರಭಾವ ಬೀರ್ತಾರೆ ಅನ್ನುವಂಥದ್ದೇನು ನಾರ್ಮಲ್ ಆಗಿ ಒಂದು ನಂಬಿಕೆ ಇದೆ. ಅದರಿಂದ ಮುಕ್ತವಾಗಿ ಪಾರದರ್ಶಕವಾದ ಒಂದು ತನಿಖೆ ಮತ್ತು ಇದನ್ನು ಮಾಡಬೇಕು ಪ್ರತಿಪಕ್ಷಗಳು ಕೂಡ. ಯಾಕಂದರೆ ನಮ್ಮ ಪ್ರತಿಪಕ್ಷ ಅಂತ ಹೇಳಿದ್ರೆ ಸರ್ಕಾರದ ನಡೆಯನ್ನು, ಅದಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ಗೌರವವನ್ನು ಕೊಡಬೇಕಾಗತ್ತೆ. ಅದು ಬಿಟ್ಟರೆ ಸರ್ಕಾರದ ಉದ್ದೇಶ ಮತ್ತೇನಿಲ್ಲ. ನಾನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತೀನಿ. ಸರ್ ಒಂದು ಹೇಳ್ತಾ ಇದ್ರು, ಈಗ ನಮ್ಮ ಸಿದ್ಧಗಂಗಾ ಶ್ರೀಗಳ ಒಂದು ಅಂತ್ಯಕ್ರಿಯೆ ಸಂದರ್ಭ ಅಥವಾ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭ ನೋಡಿ, ಆ ಮನುಷ್ಯನ ಸೈಕಲಾಜಿಕಲ್ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸಂಭ್ರಮಾಚರಣೆ ಮತ್ತು ಯಾವ ರೀತಿಯ ಜನ ಬರ್ತಾರೆ, ಅವರ ಬಿಹೇವಿಯರ್ ಹೇಗಿರುತ್ತೆ, ಯು ನೋ ದಟ್. ದುಃಖದ ಮಡುವಿನಲ್ಲಿರ್ತಕ್ಕಂಥ ವ್ಯಕ್ತಿಯ ಬಿಹೇವಿಯರ್ಗೂ ಇದು 18 ವರ್ಷಗಳ ನಂತರ ಹುಚ್ಚು ರಾತ್ರೆಲ್ಲ ಬೆಟ್ಟಿಂಗ್ಗಳಾಗಿ ಒಂದು ಅಷ್ಟು ಪೀಕ್ಗೆ ಹೋದಂಥ ಒಂದು ಸಂದರ್ಭದ ಆಚರಣೆಗೂ
ತುಂಬ ವ್ಯತ್ಯಾಸ ಬಿಹೇವಿಯರಲ್, ಅದನ್ನು ಸಮೂಹ ಸನ್ನಿ ಅಂತ ಕರೀದ ಮತ್ತೇನಿಲ್ಲ. ಎರಡನೇದು, ಆ ಘಟನೆ ಏನು ನಡೀತು, ಏನು ಒಂದು ಈಗ KCA ಒಂದು ಖಾಸಗಿ ಸಂಸ್ಥೆಯ ಒಳಗಡೆ ಪೊಲೀಸ್ನವ್ರಿಗೂ ರಿಸ್ಟ್ರಿಕ್ಷನ್ ಇದೆ. ಯಾಕಂದರೆ ಇವಾಗ ನಾನು ಪಕ್ಷದ ವಕ್ತಾರರಾಗಿ ಇಲ್ಲಿ ನನಗೆ ಗೊತ್ತಿರುವ ಅರ್ಧ ಮಾಹಿತಿಯನ್ನು ನಾನು ಡಿಬೇಟ್ ಮಾಡಲ್ಲ. ಡೆಫಿನೆಟ್ಲಿ ಅವರು ಇವಾಗ ವಿಧಾನಸೌಧ ಕೊಟ್ಟಿದ್ದಾರೆ, ಸರಿಯಾದ ಬಂದೋಬಸ್ತನ್ನು ಮಾಡಿದ್ದಾರೆ. ತಾವೇನು ಹೇಳಿದ್ರಿ, ಬೌರಿಂಗ್ ಆಸ್ಪತ್ರೆ ಎಷ್ಟು ದೂರದಲ್ಲಿದೆ, KCR ಜನರಲ್ ಆಸ್ಪತ್ರೆ ಎಷ್ಟು ದೂರದಲ್ಲಿದೆ, ವಿಧಾನಸೌಧದ VIP ಏರಿಯಾ ಇಲ್ಲಿ ಸದಾಕಾಲ 24x7 ಸದಾಕಾಲ ಸುಸಜ್ಜಿತವಾದ ಭದ್ರತಾ ವ್ಯವಸ್ಥೆ ಇಲ್ಲಿ ಇರುತ್ತೆ. ಕಾರ್ಯಕ್ರಮಗಳಾಗಲಿ ಬಿಡಲಿ, ಇದು ನಮ್ಮ ತಲೆಯಲ್ಲಿರಬೇಕು. ಆಮೇಲೆ ಪೊಲೀಸ್ನವರು ಆಂಬ್ಯುಲೆನ್ಸ್ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದಂಥವರು ಅವರಿಗೆ ಮೈಂಡ್ ತಿಳಿವಳಿಕೆ ಇಲ್ಲದೆ ಮನುಷ್ಯನ ಮೇಲೆ ನಡ್ಕೊಂಡು ನೆಕ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡಿದ್ವಿ. ವಿವೇಕ ಇಲ್ಲದ ಅಂತವರ ಕೆಲವು ನಡೆಯಿಂದಾಗಿ ಅಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಕಾಲ್ ತುಳಿತ ಆಯ್ತು, ಸಾವಾಯ್ತು. ಒಂದು ಅವಾಗಲೇ ಅಶೋಕ್ ಸರ್ ಕೂಡ ಮೆನ್ಷನ್ ಮಾಡಿದ್ರು, ಅಲ್ಲಿ ಯಾವ ಕಾರಣಕ್ಕೆ RCB ಮ್ಯಾನೇಜ್ಮೆಂಟ್ನ ಸುನಿಲ್ ಸೋಸ್ಲೆ ಅವರು ಸೇರಿದಂತೆ ಇನ್ನೂ ಕೆಲವರನ್ನ ಬಂಧಿಸಲಾಗ್ತಾ ಇದೆ ಅಂದರೆ, ಅವರು ಕರೆಯನ್ನು ಕೊಟ್ಟಿದ್ರು, ವಿಕ್ಟ್ರಿ ಪರೇಡನ್ನು ಡೆಲೀಟ್ ಮಾಡಲಿಲ್ಲ ಬೇಡ ಅಂತ ಹೇಳಿದ್ರು ಕೂಡ ಅಷ್ಟೊಂದು ಜನ ಕರೆ ಕೊಟ್ಟಿದ್ದಕ್ಕೆ ಅಲ್ಲಿ ಬಂದಿದ್ದು ಅಂತ ಈವನ್ ಸಿದ್ದರಾಮಯ್ಯನವರು ಕರೆ ಕೊಟ್ಟಿದ್ರು ಮೇಡಮ್. ಆಮೇಲೆ ಹಾಕಿರುವಂಥ ಕೇಸ್ಗಳು ಯಾವ್ದ್ಯಾವುದು, ಕಾನೂನು ಬಾಹಿರ ಸಭೆ, ಅಪರಾಧಕ್ಕೆ ಪ್ರಚೋದನೆ, ಕ್ರಿಮಿನಲ್ ನಿರ್ಲಕ್ಷ್ಯ. ಕಾನೂನು ಬಾಹಿರ ಸಭೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯ್ತಲ್ಲ, ಅದನ್ನ ಕಾನೂನು ಬಾಹಿರ ಸಭೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಹಾಗಾದ್ರೆ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಕಾನೂನು ಬಾಹಿರ ಸಭೆಯಲ್ಲಿ ಭಾಗಿಯಾದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು. ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವಿಧಾನಸೌಧದ ಒಳಗಡೆ ಕಾರ್ಯಕ್ರಮ ನಡೆದಾಗ ಅವರು ರೊಟೀನ್ ಆಗಿ ಭದ್ರತೆಯನ್ನ ಮಾಡಿರ್ತಾರೆ. ನೀವು ಹೋಗ್ಬೇಕಾದ್ರೂ ಪಾಸ್ ಬೇಕು, ಅಕ್ರೆಡಿಷನ್ ಇಲ್ಲ ಅಂದ್ರೆ ನೀವು ಒಳಗೋಗಕ್ಕಾಗಲ್ಲ. ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ಅದರ ಅರಿವಿರುತ್ತೆ, ಅವರ ಬಿಹೇವಿಯರ್ ಅರಿವಿರುತ್ತೆ, ಪ್ರವೇಶ ನಿರ್ಬಂಧಕ್ಕೊಳಪಟ್ಟಿರುತ್ತೆ. ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳಾಗಿ ಕರೆಯನ್ನ ಕೊಟ್ಟರು ಸಹ ಇಲ್ಲಿ ನಿರಂತರವಾದ ಒಂದು ಭದ್ರತಾ ವ್ಯವಸ್ಥೆ ಇರೋದ್ರಿಂದ ಆ ರೀತಿ ಅವಘಡ ಸಂಭವಿಸಲಿಲ್ಲ. ಹೌದು, ಹೊರಗಡೆ ಅವ್ರಿಗೆ ಒಂದು ಪಂದ್ಯ ನಡೆಯುವಾಗ ನೀವು ಟಿಕೆಟ್ ಇಟ್ಟಿರ್ತೀರಿ, ಮಾಹಿತಿಯನ್ನ ಪೊಲೀಸ್ ಅವ್ರಿಗೆ ಕೊಟ್ಟಿರ್ತೀರಿ, ನಿರ್ದಿಷ್ಟವಾದ ಭದ್ರತೆಯನ್ನ ಪಡೆದುಕೊಂಡಿರ್ತೀರಿ, ಆಗ ನಿಯಂತ್ರಣ ಸುಲಭ. ವಿಕ್ಟ್ರಿ ಸೆಲೆಬ್ರೇಷನ್ ಅನ್ನ ಅಂದ್ರೆ ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಅನ್ನುವ ದೃಷ್ಟಿಯಲ್ಲಿ ಹೇಳಿದ್ದಾರೆ. ತಾವು ಹೇಳಿದಾಗೆ ಮೊದಲು ಆರಂಭ ಕೂಡ ಮಾಡಿದ್ವಿ, ಇಂಥ ಒಂದು ಐತಿಹಾಸಿಕ, ಈಗ ರಣರಂಗದಲ್ಲೂ ಕೂಡ ಯುದ್ಧದ ರಂಗದಲ್ಲೂ ಕೂಡ ಸಾವು ನಡೆದಿರುತ್ತೆ. ಸಾವಿನ ಶವದ ಮುಂದೆ ಕೂಡ ಆ ಆರ್ಮಿಯವರು ಅಥವಾ ನಮ್ಮ ಏನು ಒಂದು ಪ್ಯಾರಾಮಿಲಿಟರಿ ಫೋರ್ಸಸ್ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ ನಾಡಿಗೋಸ್ಕರ. ಇದರಲ್ಲಿ ಅಂದರೆ ನಾನು ಈಗ ಗುಜರಾತದ ಏನಕ್ಕೆ ಹೇಳಿದೆ ಅಂದರೆ, ಅದೊಂದು ಬ್ರಿಡ್ಜ್ನ ಇನಾಗ್ರೇಷನ್ ಮಾಡುವ ಟೈಮಲ್ಲಿ ಬ್ರಿಡ್ಜ್ ಕುಸಿದೋಯ್ತು ನದಿಗೆ, 166 ಜನ. ಅದು ಸುದ್ದಿ ಆಗೋದಿಲ್ಲ. ಇವಾಗ ಅಮಿತ್ ಶಾ ಅವರ ಪುತ್ರ ಜೈ ಶಾ ಅವರು ಕೂಡ ಎಂಥದ್ದು ಇವತ್ತು ಕಪ್ಪನ್ನ ಕೊಟ್ಟರು. ಅದೇ ರೀತಿ ಕಲ್ಕತ್ತಾದಲ್ಲಿ ಆಗ್ಬೇಕು ಅಂತ ಆಗಿತ್ತು ಪಂದ್ಯ, ಅದು ಅಹಮದ ಒಂದು ಬಾದಿಗೆ ಹೇಗೋಯ್ತು. ಅಲ್ಲಿಂದ ರಾಜ್ಯ ಸರ್ಕಾರ ನಮಗೆ ಪ್ರೊಟೆಕ್ಷನ್ ಕೊಡ್ಲಕ್ಕಾಗಲ್ಲ, ರಾಮ್ ನವಮಿ ನಡೀತಾ ಇದೆ, ನಮಗೆ ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇವನ್ ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್. ನಾನು ಅವಾಗಲೇ ಹೇಳ್ತಿದ್ದೆ, FIR ನಲ್ಲಿ ಕ್ಲಿಯರ್ ಕಟ್ ಆಗಿ ರಿಕ್ವೆಸ್ಟ್ ಇದೆ. ಹೋಗ್ತಾವ್ರೆ ಅವ್ರು ಡೈವರ್ಷನ್ ಟ್ಯಾಕ್ಟಿಕ್ಸ್ ನಾವು ಮಾಡ್ತಾ ಇಲ್ಲ. ಒಂದ್ ನಿಮಿಷ, RCB ವಿಕ್ಟ್ರಿ ಪರೇಡ್ ಮಾತಾಡ್ರಿ ನೀವು. ಅಹಮದಾಬಾದ್ ಕಲ್ಕತ್ತಾದಲ್ಲಿ ಏನು ಇದು? ಒಂದ್ ನಿಮಿಷ ನಾನು ಹೇಳ್ತೀನಿ, ಇವರು ತೇಜಸ್ವಿನಿ ರಮೇಶ್ ಗೌಡ್ರು ನೋಡಿ, ಸಿದ್ದರಾಮಯ್ಯನವರು ಕ್ರೀಡಾ ಅಭಿಮಾನಿಯಾಗಿ, ಕ್ರೀಡಾಪಟುವಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರಿಗೆ ಸನ್ಮಾನ ಮಾಡುವಂತ ಹೊಣೆಗಾರಿಕೆ ಇದೆ, ಮಾಡಿದ್ದಾರೆ. ನಮ್ಮ ಸರ್ಕಾರದ ಕಡೆಯಿಂದ ಯಾವ ಲೋಪವೂ ಆಗಿಲ್ಲ. ಒಂದು ಪಾರದರ್ಶಕವಾದ ತನಿಖೆ ಆಗಲಿ, ಖಂಡಿತ ಯಾರಿಗೂ ನಿರಪರಾಧಿಗಳಿಗೆ, ತಪ್ಪು ಮಾಡದಲೇ ಇರೋರಿಗೆ ಈ ಸರ್ಕಾರದಿಂದ ಅನ್ಯಾಯ ಅಂತೂ ಆಗೋದಿಲ್ಲ. ಅದು ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ. 7 ನಿಮಿಷ ಆಯ್ತು. ಜಗದೀಶ್ ಸರ್ ಒಂದ್ ನಿಮಿಷ ನೋಡಿ, ಪಾಪ ಡೈಕಾಟನಮಿ ಅಥವಾ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ನಮ್ಮ ತೇಜಸ್ವಿನಿ ಮೇಡಮ್ ಅವ್ರದ್ದು ಹೆಂಗೆ ಒಂದ್ ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ಅಂದ್ರೆ, ಒಂದು ಸಾವಿನಲ್ಲಿ ಪಾಪ ಮೌನವಾಗಿ ಬರ್ತಾರಂತೆ, ಸೆಲೆಬ್ರೇಷನ್ ಅಲ್ಲಿ ಮಾತ್ರ ಹುಚ್ಚುಚ್ಚಂಗಾಡ್ತಾರಂತೆ. ಪುನೀತ್ ರಾಜ್ಕುಮಾರ್ ಶವಕ್ಕೆ ಮುತ್ತು ಕೊಟ್ರಲ್ಲ ಅವತ್ತು ರಾಜಕೀಯ. ಒಂದ್ ನಿಮಿಷ ಕಂಡ್ರೆ ನೀವೇ ಮಾತಾಡ್ಬೇಡ್ರಿ, ನೀವೇ ಮಾತಾಡಿ ಇದೇನು ಅರ್ಥ ಇದು? ಇದೇನು ಅರ್ಥ? ನೀವು ಮಾತಾಡ್ಬೇಕಾರೆ ಬೀಗ ಹಾಕೊಂಡ್ರಿಲ್ಲ ಬಾಯಿಗೆ, ಚೆನ್ನಾಗಿ ನೀವು ಮಾತಾಡಿ 7 ನಿಮಿಷ ಮಾತಾಡ್ರಿ. ನನ್ನ ಸಮಯ ನೀವೇ ತಿಂತೀರಾ? ಇದೆಲ್ಲ ಚೆನ್ನಾಗಾಯ್ತಲ್ಲ, ಸ್ವಲ್ಪ ಮಾತಾಡಕ್ ಬಿಡಿ. ಹೇಳ್ಬೇಕು ಬಿಡಿ ಆಯ್ತಾ. ಆದ್ರೆ ಪಾಪ ಪ್ರತಿ ಸತಿನೂ ಸಹ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯ್ತು. ಬ್ರಿಡ್ಜ್ ವಾಸ್ ಅನ್ ಆಕ್ಸಿಡೆಂಟ್. ಯಾರ ಮೇಲೆ ಆಕ್ಷನ್ ತಗೊಬೇಕೋ ತಗೊಂತಾರೆ.
ನಾನು ಆಗ್ಲೇ ಹೇಳಿದೆ, ಇದು ಇಟ್ ಇಸ್ ಸೆಲ್ಫ್ ಕ್ರಿಯೇಟೆಡ್ ಕ್ರೈಮ್. You cannot judge that. Self-created ಅಂತ ಹೇಳಕ್ಕೆ ನೀವೇ ನನ್ನ ಸಮಯದಲ್ಲಿ ನಾನು ಮಾತಾಡ್ತೀನಿ, ನಿಮ್ಮ ಸಮಯದಲ್ಲಿ ನೀವು ಮಾತಾಡ್ಕೊಂಡ್ರಿ. ಇದೊಳ್ಳೆ ಚೆನ್ನಾಗೈತೆ. ನಾನು ಇಷ್ಟಪಡ್ಬೋದು. ಇದೇ ತರ ಮಾತಾಡ್ಬೋದು. ನಿಮಗಿಂತ ಚೆನ್ನಾಗಿ ಬರ್ತದೆ ನನಗೆ. ಒಂದು ನಿಮಿಷ, ನನಗೆ ಇದೇ ತರ ಡಿಸ್ಟರ್ಬ್ ಬರುತ್ತೆ. ವಾಟ್ ಇಸ್ ದಿಸ್ ಮ್ಯಾನ್? This is indecency. ಅಲ್ಲ, okay, This is answer indecency. ಮಾಡುವಂತ್ರಿ. This is indecency. Answer This is indecency. ಒಂದು ನಿಮಿಷ, this is indecency. I'm not going to accept it. ಮೇಡಮ್ ಒಂದ್ಸಲ ಅವ್ರ ಆನ್ಸರ್ ಮಾಡಿ. ನೆಕ್ಸ್ಟ್ ರೌಂಡ್ ಅಲ್ಲಿ ನೀವು ಮಾತಾಡ್ಬಿಡಿ ನೋಡೋಣ. ನೀವು ಮಾತಾಡ್ಬಿಡಿ ನೋಡೋಣ. ನಿಮಗಿಂತ ಚೆನ್ನಾಗಿ ಜ್ವರ ಬರ್ತದೆ ನಂಗೆ. ಒಂದ್ ನಿಮಿಷ ನೋಡಿ, ಅವ್ರ ಆನ್ಸರ್ ಮಾತಾಡಕ್ಕೆ ಆನ್ಸರ್ ಮಾಡಾದ್ಮೇಲೆ ಮಾತಾಡಿ. This is absolute. Okay, sir, ನಿಧಾನ. ಬುಲ್ಡೋಸ್ ಮಾಡ್ಕೊಂಡು ಹೋಗೋದು ಕಾಂಗ್ರೆಸ್ನ ಕಲ್ಚರ್. ಅದೇ ಕಾಂಗ್ರೆಸ್ನ ಕಲ್ಚರ್ ಅಲ್ಲಿ ಇರ್ತಕ್ಕಂಥವ್ರು ಇವರು. ನೋಡಿ, ಅತ್ಯಂತ ಪ್ರಮುಖವಾದ ವಿಚಾರ ಏನ್ ಗೊತ್ತಾ ಇಲ್ಲಿ? ಅತ್ಯಂತ ಪ್ರಮುಖವಾದ ವಿಚಾರ ಏನು ಅಂದ್ರೆ, ಮಾಡಿದಂತಹ ಗೊಂದಲ ಯಾರು ಅಂದರೆ, ಮೊದಲು RCB ಟೀಮ್ನ ಯಾರು ಎಡ್ಡಿದ್ರು ಅವರು, ಜೊತೆಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ನೀವು ಗೋವಿಂದರಾಜ್ ಅನ್ನತಕ್ಕಂಥ ಬಲಿಕ ಬಕ್ರ ಅವ್ರನ್ನೆಲ್ಲ ನಾವು ಟಾರ್ಗೆಟ್ ಅಲ್ಲ. ನಮಗೆ ಅತ್ಯಂತ ಮುಖ್ಯವಾಗಿ ಇಲ್ಲಿ ಹೋಮ್ ಮಿನಿಸ್ಟರ್ ಅಂತ ಒಬ್ಬರು ಕರ್ನಾಟಕದಲ್ಲಿದ್ದಾರೆ. ಆ ಹೋಮ್ ಮಿನಿಸ್ಟ್ರು DG ಇರ್ಬೋದು, ಕಮಿಷನರ್ ಇರ್ಬೋದು, ಇವ್ರು ಹೋಗ್ಬಿಟ್ಟು ಇವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರು? ಯಾಕೆ ಕೊಡ್ತಾ ಇಲ್ಲ ಅಂದರೆ, ಜಿಲ್ಲೆಗೊಬ್ಬ ಗೃಹ ಮಂತ್ರಿ ಇದ್ದಾರೆ. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ರು ಗುಲ್ಬರ್ಗಕ್ಕೆ ಅವರೇ ರಿಪಬ್ಲಿಕ್, ಇಲ್ಲಿ ರಾಮನಗರಕ್ಕೆ DK ಸುರೇಶ್. ನಿಮ್ಗೇನಾಗಬೇಕಾಗಿದೆ ಕಣ್ರಿ? ರಿಪಬ್ಲಿಕ್ ಡೆಮೋಕ್ರಸಿ ಅನ್ನೋದನ್ನ ಕೆಲಸ ಮಾಡಿ. ತೇಜಸ್ವಿ ರಮೇಶ್ ಗೌಡ್ರ ಬಗ್ಗೆ ಪೃಥ್ವಿ ಒಂದ್ ನಿಮಿಷ, ಹೆಂಗೆ ರಿಪಬ್ಲಿಕ್ ಮಾಡ್ಕೊಂಡ್ಯಾರ ಅಂತ RCBಗೆ ಬರ್ತಾ ಇದ್ದೀನಿ. ಪ್ರತಿಯೊಂದು ಜಿಲ್ಲೆನಲ್ಲೂ ಸಹ ಗೃಹ ಮಂತ್ರಿಗಳದ್ದು ಯಾವುದೇ ರೀತಿ ಒಂದೇ ಒಂದು ತಾಕೀತು ಆಗಲ್ಲ. ಎಲ್ಲರೂ ಸಹ ಅವರವ್ರನ್ನೇ ಗೃಹ ಮಂತ್ರಿಗಳು ಅಂದ್ಕೊಂಡ್ಬಿಟ್ಟವ್ರೆ, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನಿಂದ ಹಿಡ್ಕೊಂಡು DK ಶಿವಕುಮಾರಿಂದ ಹಿಡ್ಕೊಂಡು. ಬೆಂಗಳೂರಲ್ಲಿ ಏನಾಗಬೇಕು ಅಂತ ಹೇಳಿ ಗೃಹ ಮಂತ್ರಿಗಳಿಗೆ ಒಂದು ಮಾಹಿತಿ ಹೋಗದೆ ಡೈರೆಕ್ಟಾಗಿ ಇವರೇ ನಿರ್ಧಾರ ತೆಗೆದುಕೊಂಡು ಇವರೇ ಮಾಡ್ತಾರೆ. ಜೊತೆಗೆ ಕರ್ನಾಟಕದ ಗೃಹ ಇಲಾಖೆ ಎಷ್ಟರ ಮಟ್ಟಕ್ಕೆ ಕೆಟ್ಟಿದೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಕ್ಕೆ ಕೆಟ್ಟಿದೆ ಅಂದ್ರೆ 50 ಮಹಿಳೆಯರು ಸಾವಾಗಿದೆ. ಇದೇನ್ರಿ ಯಾರು